ಸರ್ವರ್ ನಂಬರ್ 28 ಕೃಷ್ಣಾವರಂ ಅದು ಪ್ಯೂರ್ ಖರಾಬ್ ಲ್ಯಾಂಡ್. ಅದರಲ್ಲಿ ನಾವು RTIಯಲ್ಲಿ ತಹಸೀಲ್ದಾರ್ ಕಡೆ ಹಾಕಿದ್ದೀವಿ. ತಹಸೀಲ್ದಾರ್ ಕಡೆ ಹಾಕಿದ್ದೀವಿ ನೋಡಿ. ತಹಸೀಲ್ದಾರು ಏನನ್ನು ಹಾಕಿದ್ದೀವಿ ಅಂದರೆ, ನನಗೆ ಇದು ಟೋಟಲ್ ದಾಖಲಾತಿ ಕೊಡಬೇಕು, ವಿತ್ ಚಾಕು ಚೀಟ್ ಕೊಡಬೇಕು. ಯಾಕಂದರೆ ಚಾಕು ಚೀಟ್ ಇದ್ದರೆ ಮತ್ತೆ ಇವರು ಏನು ಹೇಳ್ತಾರೆ, ಇಲ್ಲಿ ಇರುವ ಜನ ಬಂದು ನಮಗೆಲ್ಲ ಟೋಟಲ್ ಚಾಕು ಚೀಟ್ ಆಗಿಬಿಟ್ಟಿದೆ ನೀವು ಹೇಳಿದ್ದಾರೆ. ಚಾಕು ಚೀಟ್ ಆಗಿಲ್ಲ, ಪಾನಿ ಆಗಿಲ್ಲ, ಏನಿಲ್ಲ, ಎಲ್ಲ ಇಲ್ಲಿಗಲ್ಲು ಆಗಿಲ್ಲ ಅನ್ನೋ A to Z ಲೆಟರ್ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟು ನವಮನಿ ಏಸು ಅವ್ರದ್ದು ಆಗಿಲ್ಲ. ಸೆಕೆಂಡು MA ಏಜಾಬ್ 21B1 ಅವ್ರಿಗಾಗಿಲ್ಲ, ಚಾಕು ಚೀಟ್ ಆಗಿಲ್ಲ. ಮೂರನೇದು ಗುಣಶೀಲನ್ ಚಿನ್ನಯ್ಯ ಅವ್ರಿಗಾಗಿಲ್ಲ. ಫೋರ್ತ್ ಒನ್ ಅಬ್ದುಲ್ ಕಲೀಂ ಅಬ್ದುಲ್ ರೆಹಮಾನ್ ಅವ್ರ ತಂದೆ ಹೆಸರು ಅವ್ರಿಗಾಗಿಲ್ಲ. 4 ಜನಕ್ಕೆ ಚಾಕು ಚೀಟ್ ಆಗಿಲ್ಲ. ಇದು ಯಾವುದು ಆಗಿಲ್ಲ, ಅಲ್ಲಿ ಅವರು ಇಲ್ಲಿಗಲ್ ಪರ್ಸನ್ಗಳು ಅಲ್ಲಿರುವರು. ಸರ್ವೆ ನಂಬರ್ 28, ಸರ್ವೆ ನಂಬರ್ 34 ಅಲ್ಲಿರೋ ಜನ ಯಾರು ನೀವು ಮನೆ ತಗೊಂಡಿದ್ದೀರಾ? ಅಲ್ಲಿ ಆನಂದ್ ಒಂದು, ಇನ್ನೊಬ್ರು ಸಿಂಗಾರಂ ಅವ್ರ ತಮ್ಮ ಗುಣಶೀಲನು, ಇನ್ನೊಬ್ರು ಕೆಲವು ಹೆಸರುಗಳು ಬರುತ್ತೆ. ನಾಳೆ ಬಂದು ಬೆಂಗಳೂರು ಲೋಕಾಯುಕ್ತಕ್ಕೆ ಹೋಗ್ತಾ ಇದೀವಿ ರೆಕಾರ್ಡ್ಗಳು ತಗೊಂಡು. ನಾನು ಲೋಕಾಯುಕ್ತದಲ್ಲಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಇವರು 100% ಜೈಲಿಗೆ ಹೋಗ್ಲೇಬೇಕಾಗತ್ತೆ ಇದೆ. ಯಾಕಂದ್ರೆ ಅಷ್ಟೇ ರೆಕಾರ್ಡ್ ನಮ್ಮ ಹತ್ರ ಇದೆ. ಇವ್ರು ಮಾಡಿರೋದು ಪ್ಯೂರ್ ಇಲ್ಲಿಗಲ್. ಏನ್ ಮಾಡಿದ್ದಾರೆ, ದಾಖಲಾತಿ ಇಲ್ಲ, ಏನೋ ಒಂದು ಬೋಗಸ್ ಚಾಕು ಚೀಟ್ ಇಟ್ಕೊಂಡು ಪಂಚಾಯತ್ ಹೋಗ್ಬಿಟ್ಟು ಇಲ್ಲಿಗಲ್ ಖಾತಾ ಮಾಡಿದ್ದಾರೆ, ಅದನ್ನು ಕೊಟ್ಬಿಟ್ಟಿದ್ದಾರೆ. ಸರಿ, ಒಂದು ಡೌಟ್ ಅಲ್ಲಿ ತಹಸೀಲ್ದಾರ್ ತಗೊಂಡು ಆಮೇಲೆ ಮಾಡೋಣ. ತಹಸೀಲ್ದಾರಲ್ಲಿ ಏನಿಲ್ಲ, ಪಂಚಾಯತಲ್ಲಿ ಏನು, ತಹಸೀಲ್ದಾರ್ ರೌಂಡಿ ಲೈನಲ್ಲಿ ತಹಸೀಲ್ದಾರ್ ಇದ್ರೆ ಮತ್ತೆ ಪಂಚಾಯತಲ್ಲಿ ಇರುತ್ತೆ. ಇದರಲ್ಲಿ ಏನಿಲ್ಲ. ಇವ್ರ ಮೇಲೆ ಖಂಡಿತವಾಗಿ ನನ್ನ ಪ್ರಕಾರ ಆಕ್ಷನ್ ತಗೊಳ್ಳೇಬೇಕು. ಇಲ್ಲಿ ತಹಸೀಲ್ದಾರ್ ಮಾಡೋದು ತಗೊಳ್ಳೇಬೇಕು, DC ಸಾರ್ ತಗೊಳ್ಳೇಬೇಕು, ಈ ಪಂಚಾಯತ್ ಮೇಲೆ CO ಅವರು ತಗೊಳ್ಬೇಕು. ಯಾಕಂದ್ರೆ ಪಂಚಾಯತ್ ಅಲ್ಲಿ ಇಲ್ಲಿಗಲ್ ಖಾತಾಗಳು ಕೊಡ್ತಾರೆ ಬೋಗಸ್. ಈ ಲ್ಯಾಂಡ್ಗೆ ಅಲ್ಲಿ ಮೋರ್ದನು ಅಲ್ಲಿ ಇನ್ನೊಬ್ಬನು ಬಂದು ದಾಸರೋಸಲ್ಲಿ ಒಬ್ಬನಿದ್ದಾನೆ, ಅವರು ಹಸ್ಬೆಂಡು ಬೇತ್ಮನೆ ಕೆಲಸ ಮಾಡ್ತಾರೆ, ಅವರು ಕೆಲಸ ಮಾಡ್ತಾರೆ, ವೈಫ್ ಅಂಡ್ ಹಸ್ಬೆಂಡ್ ಇಬ್ರು ಕೆಲಸ ಮಾಡ್ತಾರೆ. ಅವರು ಬಂದು 100ಕ್ಕೆ 100 2 ಸೆಡ್ ಹಾಕೊಂಡಿದ್ದಾರೆ. ಎಷ್ಟು ಈ ಕಾಲದಲ್ಲಿ? ಕೋಟಿ ಲೆಕ್ಕದಲ್ಲಿ. ಇದು ಏನ್ ನ್ಯಾಯ? ಗೌರ್ಮೆಂಟ್ ಲ್ಯಾಂಡು ಇದು ಇಲ್ಲಿಗಲ್ ಮಾಡ್ಕೊಂಡಿದ್ರೆ ಇವ್ರು ಬಿಡಕ್ಕಾಗತ್ತಾ? ನಾಳೆ ಇವ್ರ ಮೇಲೆ 101% ಕರ್ನಾಟಕ ಲೋಕಾಯುಕ್ತ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಇವ್ರ ಮೇಲೆ ಕಂಪ್ಲೇಂಟ್ ಪ್ರೂವ್ ಮಾಡ್ತೀವಿ. ಆಕ್ಷನ್ ಆಗ್ಲೇಬೇಕು. ಡಿಮಾಂಡ್ ಇಷ್ಟೇ, ನಂದು ಒಂದೇ ಒಂದು ಡಿಮಾಂಡ್. ಇವ್ರ ಮೇಲೆ ಖಂಡಿತ ಇನ್ನೊಬ್ಬರು ಈ ಥರ ಮಾಡೋದು ತಪ್ಪಾಗುತ್ತೆ. ಇವ್ರು ಬಂದು ಬೇರೆಯವ್ರು ಬ್ಲಾಕ್ ಮೇಲ್ ಮಾಡೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಪರ್ಸನಲ್ ರಿಕ್ವೆಸ್ಟ್. ಯಾಕಂದ್ರೆ ಈ ಥರ ಜನ ನೀವು ಬಿಟ್ಟಿದ್ರೆ ತಪ್ಪಾಗುತ್ತೆ. A to Z ರೆಕಾರ್ಡ್ ಕೊಡ್ತೀನಿ. ಇವ್ರ ಮೇಲೆ ಇಲ್ಲಿಗಲ್ ಮಾಡಿರೋದು ಪ್ರತಿಯೊಂದು ಡಾಕ್ಯುಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡ್ತೀನಿ, DCಗೆ ಇಶ್ಯೂ ಮಾಡ್ತೀನಿ, ತಹಸೀಲ್ದಾರ್ಗೆ ಆಲ್ರೆಡಿ ಅವ್ರ ಹತ್ರ ರೆಕಾರ್ಡ್ ಇದೆ, ಲೋಕಾಯುಕ್ತಕ್ಕೆ ಇಶ್ಯೂ ಮಾಡ್ತೀನಿ. ಇವ್ರ ಮೇಲೆ ಖಂಡಿತವಾಗಿ ಆಕ್ಷನ್ ತಗೊಳ್ಳೇಬೇಕು. ತಹಸೀಲ್ದಾರು ಇವರು 4 ಜನ ಹೆಸರಲ್ಲಿ ಯಾವ ದಾಖಲಾತಿ ಇಲ್ಲ, ಯಾವ ಪಾಣಿಗಳಿಲ್ಲ, ಯಾವ ಈ ಸಂಬಂಧಪಟ್ಟ ಲ್ಯಾಂಡ್ಗಳು ದಾಖಲಾತಿ ಇಲ್ಲ. ಆಮೇಲೆ ಇದಕ್ಕೆ ಮೇನ್ಲಿ ಚಾಕು ಚೀಟ್ನ ಹೇಳ್ತಾರೆ. ಇದು ಹಳೆ ಕಾಲದ. ನಾನು ಮೋರ್ ದನ್ 2006 ಇಂದ ಕೇಳಿರೋನು. ಕ್ಲೀನ್ ಆಗಿ ಕೊಟ್ಟಿದ್ದಾರೆ. 4 ಜನ ಹೆಸರಲ್ಲಿ ಚಾಕು ಚೀಟ್ ಎಲ್ಲ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಕೊಟ್ಟಿರೋರು. ಹಂಗಂದ್ರೆ ಇವರು ಹೇಳ್ಕೊಂಡು ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ. ಒಂದು ಹಾಸ್ಟೆಲ್ ಇದೆ, ಅಲ್ಲಿ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ. 6 ಎಕರೆ 13 ಗುಂಟಲ್ ಒಂದು, 34 ಅಲ್ಲಿ ಖರಾಬ್ ಲ್ಯಾಂಡ್ ಅದು ಬಂದು ಒಂದು 4 ಎಕರೆ 3 ಗುಂಟಲ್ ಒಂದು, ಟೋಟಲಿ ಎಷ್ಟು 10 ಎಕರೆದಲ್ಲಿ ಮಿಸ್ಯೂಸ್ ಮಾಡ್ತಾರೆ. ಅಂದ್ರೆ ಹೆಂಗೆ ಇದು? ಯಾವ ರೀತಿಯಲ್ಲಿ ನ್ಯಾಯ? ಇವ್ರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಪೋರ್ಟ್ ಹೋಗ್ತಾ ಇದೆಯಾ, ಪಂಚಾಯತ್ ಇವ್ರಿಗೆ ಸಪೋರ್ಟ್ ಹೋಗ್ತಾ ಇದೆಯಾ? ನನಗೆ ಯಾಕಂದ್ರೆ ಗೊತ್ತಾಗ್ಬೇಕು. ಯಾಕಂದ್ರೆ ಈ 2 ಜಾಗದಲ್ಲಿ ಇಲ್ಲಿಗಲ್ ಡಾಕ್ಯುಮೆಂಟ್ ಹೆಂಗೆ ಕೊಡ್ತಾರೆ? ಇಷ್ಟೇ ಸರ್, ಬೇರೆ ಏನಾದರೂ ನಮ್ಗೆ ಕೇಳೋದಿದೆಯಾ? ಇವ್ರು என்ன பண்ணிக்கிறாரு, இவங்க மாமாத்தா இவங்க அண்ணன் தான் சிங்காரம் உரிகம் பெற்றிருக்கிறாரு. இவர்கிட்ட 10 காத்தா வெட்டு வெயிட் பண்ணிக்கிறாரு. ஒரு தம்பிக்கு 10, இன்னொரு தம்பிக்கு 10, ஒரு தங்காச்சிக்கு 10ன்னு அங்க இருக்கிறதெல்லாம் இவர் பேர்ல குணசீலம் பேர்ல எது ஒரு டாக்குமெண்ட் அவர் கேளு. என்கிட்ட ஓல்டு டாக்குமெண்ட் இருக்குது. நாங்கள் 1950 டாக்குமெண்ட் எடுத்துக்கிறோம். டாக்குமெண்ட் இல்லைன்றாங்க. இவர் மட்டும் சிங்காரம்ன்றாரு. என்கிட்ட டாக்குமெண்ட் எங்கே இருக்கும்? தாசில்தாரே இல்லைன்றப்ப உங்கள்கிட்ட மட்டும் ஸ்பெஷல் டாக்குமெண்ட் என்ன வந்துதான் இல்லை பெங்களூர்ல எனக்கு ஸ்பெஷல் டாக்குமெண்ட் கொடுத்துட்டாங்களா? அதனால இந்த ಗುಣಶೀಲನ್ ಪಾಯಿಂಟ್ ಔಟ್ பண்ணோம். ಗುಣಶೀಲನ್ ಆಲ್ರೆಡಿ ತೀರು ಹೋಗಿದ್ದಾರೆ. ಸಿಂಗಾರಂ ಬಂದು ಇಲ್ಲಿಗೆಲ್ಲ ಹೇಳ್ಕೊಂಡಿದ್ದಾರೆ. ಇವ್ರ ಮೇಲೆ ಸುಮ್ಮನೆ ಇವ್ರು ಬಂದು ಬೇರೆಯವ್ರ ಮೇಲೆ ಕೇಸ್ ಹಾಕಿದ್ದಾರೆ. ರಾಂಗ್ ಆಕ್ಚುಲ ಇವರೇ ರಾಂಗಲ್ಲಿದ್ದಾರೆ.
ನನ್ನ ಪ್ರಕಾರ ಇವರೇ ರಾಂಗಲ್ಲಿದ್ದಾರೆ. ಇದು 101% ಲೋಕಾಯುತ ಬೆಸ್ಟ್ ಚಾಯ್ಸ್. ಲೋಕಾಯುತ ಕರ್ನಾಟಕ ಲೋಕಾಯುತ ಪವರ್ಫುಲ್ ಆಗಿದೆ. ಇವ್ರ ಮೇಲೆ ಕೊಟ್ಟು ಇವ್ರ ಮೇಲೆ FIR ಹಾಕಿ ಇಲ್ಲಿ ಎಷ್ಟು ಜನ ಇದರಲ್ಲಿ ಬೋಗಸ್ ಮಾಡಿದೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ನನ್ನ ಮುಖಾಂತರ 101% ವಿತಿನ್ 2 days ಕಂಪ್ಲೇಂಟ್ ಕೊಡ್ತೀನಿ.